ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ, ಜೊತೆಗೆ ಹನುಮದ್ ವ್ರತ ಬೇರೆ ಇದೆ. ಹಾಗಾದ್ರೆ ಈ ದಿನದ ವಿಶೇಷತೆ ಹೇಗಿದೆ, ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿದೆ, ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡ್ತಾ ಹೋಗೋಣ. ಈಗ ಕಾರ್ಯಕ್ರಮಕ್ಕೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರನ್ನ ಸ್ವಾಗತಿಸೋಣ. ಬನ್ನಿ ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ. ಇವತ್ತು ಮಂಗಳವಾರ, ಜೊತೆಗೆ ಹನುಮದ್ ವ್ರತ ಬೇರೆ ಇದೆ. ಈ ದಿನ ದೇವರ ಅನುಷ್ಠಾನ ಹೇಗಿರಬೇಕು ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸತದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಮಹತ್ವವನ್ನು ತಿಳಿಯುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ದ್ವಾದಶಿ ತಿಥಿ, ಅಶ್ವಿನಿ ನಕ್ಷತ್ರ. ಈ ದಿವಸ ಮಂಗಳವಾರ ಅಶ್ವಿನಿ ನಕ್ಷತ್ರ ಸೇರಿದ್ರೆ ಅದನ್ನು ಅಮೃತ ಸಿದ್ಧಿ ಯೋಗ ಅಂತ ಕರೀತಾರೆ. ಭೌಮ್ಯಾಶ್ವಿನೀಜ ಅಮೃತ ಸಿದ್ಧಿ ಯೋಗ ಅಂತ ವಾರ ಪ್ರಧಾನ ಹಾಗೂ ನಕ್ಷತ್ರ ಪ್ರಧಾನ. ಆದಿತ್ಯ ಹಸ್ತೋ ಗುರುಪುಷ್ಯ ಯೋಗೋ ಬುಧಾನುರಾಧ ಶನಿರೋಹಿಣೀಜ ಶ್ರವಣೇಂದು ವಾರೋ. ಶ್ರವಣ ನಕ್ಷತ್ರವಾಗಿರಬೇಕು, ಇಂದು ವಾಸರಾಗಿರಬೇಕು. ಭೃಗುರೇವತೀಚ ಭೃಗುವಾರ ಅಂದರೆ ಶುಕ್ರವಾರ ಆಗಿರಬೇಕು, ರೇವತಿ ನಕ್ಷತ್ರ ಇರಬೇಕು. ಭೌಮ್ಯ ಅಶ್ವಿನೀಚ ಮಂಗಳವಾರವಾಗಿರಬೇಕು, ಅಶ್ವಿನಿ ನಕ್ಷತ್ರ ಇರಬೇಕು. ಈ ಸಂದರ್ಭಗಳಲ್ಲೆಲ್ಲ ಅಮೃತ ಸಿದ್ಧಿ ಯೋಗ ಅಂತ ಹೇಳ್ತಾರೆ. ತುಂಬ ಪ್ರಶಸ್ತವಾದ ದಿವಸ ಅಂತ. ಜೊತೆಗೆ ದಿವಸ ಈ ಹನುಮದ್ ವ್ರತ. ಹನುಮದ್ ವ್ರತಕ್ಕೂ ಹನುಮದ್ ಜಯಂತಿಗೂ ವ್ಯತ್ಯಾಸ ಇದೆ. ಈ ಜಯಂತಿ ಅಂದರೆ ಹುಟ್ಟಿದ, ಅವತರಿಸಿದ ದಿನ, ಅದು ಹನುಮತ್ ಜಯಂತಿ, ಜನ್ಮದಿನ ಅಂತ. ಅದು ಯಾವಾಗಪ್ಪ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ. ಅದು ಇದನ್ನು ಎಲ್ಲ ಕಡೆ ಹನುಮತ್ ಜಯಂತಿ ಅಂತಲೇ ಮಾಡಿಬಿಡ್ತಾರೆ. ಹನುಮದ್ ವ್ರತ ಇದು ವಸ್ತುತಃ. ವ್ರತಕ್ಕೂ ಜಯಂತಿಗೂ ವ್ಯತ್ಯಾಸ ಇದೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಎಲ್ಲ ದೇವಸ್ಥಾನಗಳಲ್ಲೂ ನೀವು ದೊಡ್ಡ ಬೋರ್ಡ್ ನೋಡಿ, ಹನುಮತ್ ಜಯಂತಿ ಅಂತ ಹಾಕಿರ್ತಾರೆ. ಅವರಿಗೆ ಯಾವ ಥರ ಯಾರು ತಿಳಿ ಹೇಳಬೇಕು ಗೊತ್ತಿಲ್ಲ. ಇದನ್ನು ತಿದ್ದುಕೊಳ್ಳದೇ ಇದ್ದರೆ ಮುಂದಿನ ಪೀಳಿಗೆಗೆ ಏನಾಗುತ್ತೆ, ಇದೇ ತಪ್ಪು ರವಾನೆ ಆಗುತ್ತೆ. ಅವ್ರಿಗೆ ನಿಮಗೆ ಹೇಳೋಕ್ಕೂ ನಿಮಗೆ ಸ್ಪಷ್ಟತೆ ಇಲ್ಲ. ಈ ಥರ ಆಗುತ್ತೆ ನೋಡಿ. ಯಾಕೆಂದರೆ ಇದನ್ನು ಸಮಾಜಕ್ಕೆ ಒಳಪಡಿಸ್ತಾ ಇದ್ದೀವಿ ಅಂದಾಗ ತುಂಬ ಜವಾಬ್ದಾರಿಯಿಂದ ಮಾಡಬೇಕಾಗತ್ತೆ. ಎಷ್ಟೋ ಜನ ನೋಡುಗರ ಕಣ್ಣಿಗೆ ಹನುಮತ್ ಜಯಂತಿ ಅಂದರೆ ಅರ್ಥ ಏನು? ಅವತರಿಸಿದ ದಿನವಂತಾನೆ ನಾವು ಹೇಳ್ತಕ್ಕಂಥದ್ದು, ಆಚರಿಸ್ತಕ್ಕಂಥದ್ದು. ಹೀಗಿದ್ದಾಗ ಇದನ್ನೂ ಅದೇ, ಚೈತ್ರ ಮಾಸದಲ್ಲೂ ಅದೇ ಅಂತಂದರೆ ಜನರಿಗೆ ಗೊಂದಲ ಉಂಟಾಗುತ್ತೆ. ಈ ಗೊಂದಲವನ್ನು ಬಿಡಿಸೋರು ಯಾರೆಲ್ಲ ಆಚರಣೆ ಮಾಡ್ತಾರೋ ಅವರು ತಿಳ್ಕೋಬೇಕು ಮೊದಲು. ಹೀಗಾಗಿ ನಿಮಗೆ ಅದು ಗೊತ್ತಿಲ್ವ ಅದ್ರ ಬಗ್ಗೆ, ನಿಮ್ಮ ಹಿರಿಯರನ್ನು ಕೇಳ್ಕೊಳ್ಳಿ. ಒಂದು ದೇವಸ್ಥಾನದವರೇ ಹೀಗೆ ಮಾಡಿಬಿಟ್ರೆ ಪಾಪ ಜನಸಾಮಾನ್ಯರ ಕಥೆ ಕಷ್ಟ ಆಗಿಬಿಡುತ್ತೆ. ಹೀಗಾಗಿ ಆಲೋಚಿಸಬೇಕಾದ ಅಂಶ ಇದನ್ನು. ಎಲ್ಲರೂ ಇದನ್ನು ಹೇಗೆ ಸ್ವೀಕರಿಸಬೇಕಪ್ಪ ಅಂತಂದರೆ, ಇದು ತಿದ್ದುಕೊಳ್ಳೋದ್ರಿಂದ ಅದು ಏನಾಗುತ್ತೆ, ತಪ್ಪಾಗಿದೆ ಅನ್ನೋದನ್ನು ತಿದ್ದುಕೊಂಡು ಮುಂದುವರಿಯೋದಲ್ವಾ ಲಕ್ಷಣ. ನಮ್ಮ ಸನಾತನ ಸಂಸ್ಕೃತಿಯ ಲಕ್ಷಣ ಏನಪ್ಪ ಅಂದರೆ, ಆಯಿತು ಏನೋ ತಪ್ಪಾಗಿದೆ, ಆಯಿತು ತಿದ್ದುಕೊಂಡು ಹೋಗಬೇಕು ಅದು. ಹೀಗಾಗಿ ಇದನ್ನು ಮನವರಿಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಜನರ ಬುದ್ಧಿ ವಿವೇಕಗಳಿಗೆ ಅದು ಔಷಧಿ ಆಗುತ್ತೆ. ಇಲ್ಲಾಂದರೆ ಅದು ಮತ್ತೆ ವ್ಯತಿರಿಕ್ತವೇ ಆಗುತ್ತೆ. ಉಳಿದಿದ್ದು ನಿಮ್ಮ ಪಾಲಿಂದು. ನನ್ನ ಕರ್ತವ್ಯ, ನನ್ನ ಪಾಲಿಗೆ ಇಷ್ಟು ಹೇಳಬೇಕು. ಯಾಕಂದರೆ ಹೇಳದೇ ಇದ್ದರೆ ನನ್ನ ಮನಸ್ಸಿಗೆ ಬೇಸರ. ಹೀಗಾಗಿ ಅದನ್ನು ತಿಳಿಪಡಿಸಿದ್ದಾಯಿತು. ಇನ್ನು ವ್ರತಕ್ಕೆ ಬರೋಣ. ಹನುಮದ್ ವ್ರತ ಅಂತಕ್ಕಂಥದ್ದು ಒಂದು ವಿಶಿಷ್ಟವಾದ ವ್ರತ. ಈ ವ್ರತ 13 ವರ್ಷಗಳ ಕಾಲ ಆಚರಣೆ ಮಾಡಬೇಕು ಅಂತ ಇದೆ. 13 ವರ್ಷಗಳ ಕಾಲ, ಒಂದು ಸಲ ಪ್ರಾರಂಭ ಮಾಡಿದ್ರೆ 13 ವರ್ಷ ನಿರಂತರವಾಗಿ ಆ ವ್ರತವನ್ನು ಮಾಡಬೇಕು ಅಂತ. ಇದು ನಾವು ಮಹಾಭಾರತದ ಕಾಲದಲ್ಲಿ ಕಾಣ್ತೇವೆ. ಒಂದು ಕಥೆಯ ಪ್ರಕಾರ ವ್ಯಾಸರು ಧರ್ಮರಾಯನಿಗೆ ಹೇಳಿದ್ರು ಅಂತ. ಇನ್ನೊಂದು ಕಥೆಯ ಪ್ರಕಾರ ದ್ರೌಪದಿಗೆ ಈ ಕೃಷ್ಣ ಪರಮಾತ್ಮ ಹೇಳಿದ ಕಥೆ ಅಂತ. ಏನೇ ಆಗಲಿ, ಇಬ್ಬರು ಮಹನೀಯರೇ. ವ್ಯಾಸರಾದರೂ ಅವರು ಯಾವ ಸ್ಥಾನದಲ್ಲಿದ್ದಾರೆ? ನಾವು ವ್ಯಾಸರ ಆಚರಣೆ ಮಾಡ್ತೀವಲ್ಲ, ಗುರುಪೌರ್ಣಿಮೆ, ಅದು ಗುರುವಿಗೆ ಗುರುವಾಗಿ ನಿಂತಿದ್ದಾರೆ ಅವರು. ಕೃಷ್ಣ ಜಗದ್ಗುರುವೇ ಆಗಿದ್ದಾನೆ ಸಾಕ್ಷಾತ್. ಹೀಗಾಗಿ ಇಬ್ಬರೂ ಗುರುಗಳೇ. ಅಂಥ ಗುರುವರಿಯರು ಹೇಳಿದ ವ್ರತ
ಅದು ಬಹಳ ವಿಶಿಷ್ಟವಾಗಿರುತ್ತೆ. ಹೀಗಾಗಿ ಈ ವ್ರತ ಸ್ತ್ರೀಯರು ಪುರುಷರು ಭೇದವಿಲ್ಲ. ಇಲ್ಲಿ ಆಂಜನೇಯ ಸ್ವಾಮಿದೆಲ್ಲ ಹೆಣ್ಮಕ್ಳು ಮಾಡಬಹುದಾ ಅಂತಂದರೆ ಇಂತಹ ಅವಿವೇಕವನ್ನು ಏನು ಹೇಳೋದು ಅಂತ ಅನಿಸುತ್ತೆ. ಹೀಗಾಗಿ ಆಂಜನೇಯನ ಆರಾಧನೆ ಯಾರು ಮಾಡಬೇಕು? ಎಲ್ಲರೂ ಮಾಡಬೇಕು. ಯಾರಿಗೆ ಬುದ್ಧಿ ಬೇಕು, ಯಾರಿಗೆ ಬಲ ಬೇಕು, ಯಾರಿಗೆ ಶೌರ್ಯ ಬೇಕು, ಯಾರಿಗೆ ಮತಿ ಬೇಕು, ಯಾರಿಗೆ ಧೈರ್ಯ ಬೇಕು, ಯಾರಿಗೆ ಕೀರ್ತಿ ಬೇಕು, ಎಲ್ಲರೂ ರಾಮಾಯಣದಲ್ಲಿ ನೀವು ಹನುಮಂತನ ಪಾತ್ರವನ್ನೇ ವಿಶೇಷವಾಗಿ ಗಮನಿಸಿಬಿಟ್ರೆ ಎಷ್ಟು ವಿವೇಕಯುತವಾಗಿ ಅವನ ವರ್ತನೆ ಇದೆ, ಅವನ ನಡೆ ಇದೆ, ಅವನ ಕ್ರಿಯೆಗಳಲ್ಲಿನ ಕೌಶಲ್ಯ ಇದೆ, ಅವನ ಜಾಣ್ಮೆ ಇದೆ, ಯಾರ ಬಳಿ ಹೇಗೆ ವ್ಯವಹರಿಸಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು, ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು, ಶತ್ರುಗಳು ವಿರುದ್ಧ ಇದ್ದಾಗ ಯಾವ ರೀತಿಯ ಅಟ್ಯಾಕ್ ಮಾಡಬೇಕು, ಆತ್ಮೀಯರನ್ನೇ ತಿದ್ದುಪಡಿ ಮಾಡಬೇಕಾಗುತ್ತೆ. ತುಂಬ ಕ್ಲೋಸ್ ಆಗಿರ್ತಾರೆ, ಅವ್ರಿಗೆ ತಿಳಿ ಹೇಳೋದು ಹೇಗೆ? ಹನುಮಂತನ ನೋಡಿ ಕಲ್ತ್ಕೋಬೇಕು. ಇಂಥ ಬದುಕಿಗೆ ಅನಿವಾರ್ಯ ಅಗತ್ಯ ಅನಿಸುವಂಥ ಎಷ್ಟೋ ವಿಚಾರಗಳನ್ನು ಹನುಮಂತ ಬಹಳ ಕೌಶಲ್ಯಪೂರ್ಣವಾಗಿ ಬುದ್ಧಿಪೂರ್ಣವಾಗಿ ನಡೆದು ತೋರಿಸ್ಬಿಟ್ಟಿದ್ದಾನೆ. ಈ ಕಾರಣದಿಂದಲೇ ನಾವು ಈ ದಿವಸ ಹನುಮಂತ ಅಂತಂದರೆ ಒಂದು ಹೆಜ್ಜೆ ರಾಮನಿಗಿಂತಲೂ ಹೆಚ್ಚಿನ ಮೇಲುಗೈ ಇದೆ. ನಾವು ಎಲ್ಲ ಊರು ನೀವು ಗಮನಿಸಿ, ರಾಮ ಮಂದಿರ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಹನುಮ ಮಂದಿರ ಅಂತೂ ಇದ್ದೇ ಇರುತ್ತೆ. ಹನುಮ ದೇವರಿಲ್ಲದು, ಹನುಮ ಗುಡಿ ಇಲ್ಲದೇ ಇರೋ ಊರಿಲ್ಲ. ಆ ರೀತಿಯಲ್ಲಿ ವ್ಯಾಪಕವಾಗಿಬಿಟ್ಟಿದ್ದಾನೆ. ಯಾಕೆಂದರೆ ಬುದ್ಧಿ ಕೌಶಲ್ಯ ಹಾಗಿದೆಯಾ ಹನುಮಂತಂದು. ಮತ್ತು ಜನರಿಗೂ ಗೊತ್ತಿದೆ ಯಾರನ್ನು ಹಿಡ್ಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ ಅಂತ. ಹೀಗಾಗಿ ನೋಡಿ, ರಾಮ ಅದು ಬೇರೆ ವಿಚಾರ ಬಿಡಿ, ಅವರಿಬ್ಬರ ಮಧ್ಯೇನ ಏನು ಮೌಲ್ಯಗಳ ಚರ್ಚೆ ಇಲ್ಲ, ಅಗತ್ಯ ಇಲ್ಲ. ಇನ್ನು ಸಂದರ್ಭ ಬಂದಾಗ ಯಾವಾಗಲೂ ಮಾತಾಡೋಣ. ಅಂತೂ ಹನುಮಂತನಿಗೆ ಒಂದು ರಾಮನಲ್ಲಿದ್ದಂಥ ಭಕ್ತಿ ವಿಶ್ವಾಸಗಳು ಮತ್ತು ರಾಮನಿಗಾಗಿ ಅವನು ಮಾಡಿದ ಸೇವೆ, ಆ ತುಡಿತ, ತವಕ, ಇವುಗಳೆಲ್ಲ ಹನುಮಂತನಲ್ಲಿ ನಾವು ಕಾಣ್ತೀವಿ. ರಾಮನ ಕೆಲಸಕ್ಕಾಗಿ ಇದೆಲ್ಲ ನಾವು ವಸ್ತುತಃ ಭಗವಂತನ ಕೆಲಸ ಅಂತ ಅಂದ್ಕೋಬೇಕು. ರಾಮನನ್ನು ಹನುಮಂತನನ್ನು ನೋಡಿದಾಗ ನಮ್ಮ ಬದುಕಿಗೆ ಹೇಗೆ ಅನ್ವಯ ಮಾಡಿಕೊಳ್ಳೋದು ಅಂತಂದರೆ, ನಾವು ಏನು ಕೆಲಸ ಬರುತ್ತೋ ಅದೆಲ್ಲ ಭಗವಂತನ ಕೃಪೆಯಿಂದ ಬಂದಿದೆಯಪ್ಪ. ಹೇಗೆ ಆ ಕೆಲಸ ಮಾಡಬೇಕು ಅನ್ನೋದು ಹನುಮಂತನನ್ನು ಅಳವಡಿಸ್ಕೋಬೇಕಾಗತ್ತೆ. ಹಾಗೆ ಮಾಡೋದ್ರಿಂದ ವಿಜಯಶಾಲಿಗಳಾಗ್ತೀವಿ, ಗೆಲ್ತೀವಿ, ರಾಮರಿಂದ ಪ್ರಶಂಸೆ ಪಡಿತೀವಿ, ಪ್ರಶಂಸಾ ಪತ್ರ ಸಿಗುತ್ತೆ. ಹೀಗಾಗಿ ಹನುಮಂತನ ಆರಾಧನೆ ಅದು ಮಕ್ಕಳಿಂದ ಹಿಡಿದು ಎಲ್ಲರವರೆಗೆ, ವೃದ್ಧರವರೆಗೆ ಬೇಕು. ಹನುಮಂತನ ಶಕ್ತಿ ಬೇಕು ನಮಗೆ. ಹೀಗಾಗಿ ಮಹಾಗುಣಗಣಿಯಾಗಿರ್ತಕ್ಕಂಥ ಹನುಮಂತನನ್ನು ನೆನೆಸಿಕೊಳ್ಳಲಿಕ್ಕೆ ಒಂದು ವಿಶಿಷ್ಟವಾದ ವ್ರತ ಇದು, ಹನುಮಂತ ವ್ರತ. ಇದನ್ನು ಹೇಗೆ ಆಚರಿಸೋದು ಅಂತಂದರೆ, ಹನುಮಂತನ ಸ್ಥಾಪನೆ ಮಾಡೋದು. ಮನೆಯಲ್ಲಿ ಹನುಮಂತನ ವಿಗ್ರಹ ಇದ್ದರೆ ಸಂತೋಷ, ಫೋಟೋ ಇದ್ದರೆ ಅದೇ ಸಂತೋಷ. ಹೇಗೆ ನಾವು ವ್ರತಗಳನ್ನು ಮಾಡ್ತೀವಿ ಅಂತಂದರೆ, ಒಂದು ಸ್ಥಾಪನೆ, ಆವಾಹನೆ ಇತ್ಯಾದಿ ಪೂಜೆಗಳು, ಅಭಿಷೇಕ, ಅಲಂಕಾರ, ಹೀಗೆ ಸಹಜವಾಗಿ ಅದರಲ್ಲಿ ಒಂದು ಸೇರ್ಪಡೆಯಾಗಿರುತ್ತೆ ಗ್ರಂಥಿ ಪೂಜಾ ಅಂತ. ಹನುಮಂತನನ್ನು ದಾರದಲ್ಲಿ, ಎಳೆಗಳಲ್ಲಿ, ಅದು ಅರಿಶಿಣದ ಎಳೆ ಆದರೆ ಬಹಳ ಶ್ರೇಷ್ಠ. ಅರಿಶಿಣದ 13 ಗಂಟಿರ್ತಕ್ಕಂಥ ಎಳೆಯನ್ನು ಅವನಿಗೆ ಸಮರ್ಪಣೆ ಮಾಡಿ, ಕೊನೆಗೆ ಅದು ಅವನ ಪ್ರಸಾದ, ಅವನ ಅನುಗ್ರಹ ಅಂತ ಹೇಳಿ ನಾವು ಧಾರಣೆ ಮಾಡಿ ಹನುಮಂತನನ್ನು ನಮ್ಮೊಳಗೆ ತುಂಬಿಕೊಳ್ತಕ್ಕಂಥದ್ದು, ಅವನ ಅನುಗ್ರಹ ಶಕ್ತಿಯನ್ನು ನಮ್ಮೊಳಗೆ ತುಂಬಿಕೊಳ್ತಕ್ಕಂಥದ್ದು. ಈ ರೀತಿಯಲ್ಲಿ ಹನುಮಂತನ ಸೇವೆಯನ್ನು, ಹನುಮಂತನ ಆರಾಧನೆಯನ್ನು ಮಾಡಬೇಕು. ತನ್ಮೂಲಕ ಹನುಮಂತನ ಕೃಪೆಯಾದರೆ ಅವನಿಗೆ ಗೆಲುವಿಲ್ಲ, ಸೋಲಿಲ್ಲ, ಶತಸಿದ್ಧವಾಗಿ ಸಿಗುತ್ತೆ ಗೆಲುವು. ಮತ್ತು ಹನುಮಂತನ ಆರಾಧನೆ ಮಾಡಿದ್ರೆ ನಮಗೆ ಜಾಡ್ಯ, ಆಲಸ್ಯ ಅನ್ನೋದಿರೋದಿಲ್ಲ, ಸದಾ ಲವಲವಿಕೆಯಿಂದ ಇರ್ತೀವಿ. ಮತ್ತು ಸ್ಮರಣ ಶಕ್ತಿ ಹಾಗಿರುತ್ತೆ. ಹನುಮಂತನ ಸ್ಮರಣೆ ಮಾಡಿದ್ರೆ ಯಾವತ್ತೋ ಒಂದು ದಿವಸ ಓದಿದ್ದು ಕೂಡ ಇನ್ಯಾವಾಗಲೂ ಸಂದರ್ಭ ಬಂದಾಗ ಅದರ ಬಳಕೆ ಬೇಕು ಅಂದರೆ ತಟ್ಟಂತ ನೆನಪಾಗುತ್ತೆ. ಅಂಥದ್ದು ಹನುಮಂತನಿಂದ ಸಿಗುತ್ತೆ. ಮತ್ತು ಯಶಸ್ಸು, ಧೈರ್ಯ, ಇವೆರಡೂ ಒಟ್ಟಿಗೆ, ಧೈರ್ಯ ಇದ್ದವನಿಗೆ ಯಶಸ್ಸು. ಹಾಗೆ ಎರಡು ಫಲಗಳು ಅಂಟುಕೊಂಡೇ ಇದೆ. ಅದು ಒಂದು ದೇವರ ಆರಾಧನೆಯಿಂದ. ಹೀಗೆ ಎಷ್ಟೋ ಪಟ್ಟಿ ಇದೆ ಅಲ್ವಾ, ನಾನೀಗ ಹೇಳ್ತಾ ಬಂದರೆ ಎಷ್ಟೊಂದು ಬಂತು ನೋಡಿ. ಹೀಗೆ ಹನುಮಂತನ ಒಂದು ವ್ರತ ಮಾಡೋದ್ರಿಂದಾಗಿ ಇಷ್ಟೆಲ್ಲ ಮೌಲ್ಯಗಳು ನಮಗೆ ಬರುತ್ತೆ.
ತನ್ಮೂಲಕ ಹನುಮಂತನ ಕೃಪೆಯಾಗಿ ನಮಗೆ ಬದುಕಿನಲ್ಲಿ ಗೆಲುವು ಸಿಗುತ್ತೆ ರೀ. ಹೀಗಾಗಿ ಇದನ್ನು ಆಚರಿಸಿ ಶ್ರದ್ಧೆಯಿಂದ ಭಕ್ತಿಯಿಂದ ಹನುಮಂತನಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಅನನ್ಯವಾದ ಸ್ಮರಣೆ ಭಜನೆ ಮಾಡಬೇಕು. ಹೇಗೆ ಅವನು ರಾಮ ಅಂದರೆ ತಲ್ಲೀನನಾಗಿಬಿಡ್ತಾನೋ, ತನ್ನ ಚಟುವಟಿಕೆಗಳನ್ನೆಲ್ಲ ಮರೆತು ಬಿಡ್ತಾನೆ. ರಾಮ 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 ಅಂತ ಇದ್ದರೆ ಹನುಮಂತನಿಗೆ ಬೇರೆದರ ಚಿಂತೆಯೇ ಇಲ್ಲ. ರಾಮ ಸೇವೆ ಅದನ್ನು ಮಾಡ್ತಾ ಇದ್ದೇನೆ, ಅದರಲ್ಲಿ ಆನಂದ ಇದೆ ನನಗೆ ಅಂತ ಒಂದು ಗೀತೆ ನೆನಪಾಗುತ್ತೆ. ಕ್ಷಮಿಸಿ, DVG ಅವರ ಮಾತು ನೆನಪಾಗುತ್ತೆ. ಏನು, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನ್ನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಕಳೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ಘನತತ್ವ ಒಂದಕ್ಕೆ, ಒಂದು ಭವ್ಯವಾದ ದಿವ್ಯವಾದ ತತ್ವಕ್ಕೆ, ರಾಮತತ್ವಕ್ಕೆ ಮನಸೋತರೆ, ನಾವೀಗ ಹನುಮದ್ ವ್ರತ ಮಾಡ್ತೇವೆ, ಅವನಿಗೆ ಮನಸೋತ್ರೆ ಘನತತ್ವ ಯಾವುದು ನಮಗೀಗ ಅಂದರೆ ಹನುಮಂತ. ಅಲ್ಲಿಗೆ ಮನಸೋತ್ರೆ ಮತ್ತಿನ್ನೇನೇನೂ ಇಲ್ಲ ಹನುಮಂತನ ಬಿಟ್ಟರೆ. ಆ ಥರ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನ್ನೆಲ್ಲ, ಇನ್ನೇನೂ ನೆನೆಸಲ್ಲ ನಾನು, ನನಗೆ ಗೊತ್ತಿಲ್ಲ, ಮರ್ತೋಗಿಲ್ಲ, ನನಗೆ ಗೊತ್ತೇ ಇಲ್ಲ. ನೀಡುತ್ತದರ ಅನುಸಂಧಿಯಲ್ಲಿ ಸದಾ ಇದಿರಬೇಕು. ಇನ್ನೊಂದು ಗೊತ್ತಿಲ್ಲ ಅನ್ನೋದು ಸದಾ ಕಾಲ ಇರಬೇಕು. ಗೊತ್ತಿದೆ ಯಾವುದು? ಹನುಮಂತ. ಹನುಮ ಹೇಗೆ ರಾಮನಲ್ಲಿದ್ದನೋ ಹಾಗೆ ನಾವು, ಒಂದು ಪದ್ಯ ಇದೆಯಲ್ಲ, ನಿನ್ನಂತೆ ನಾನು ಆಗಲಾರೆ ಅಂತ. ಹೌದು, ನಿಜ ಅಲ್ವಾ? ಹನುಮಂತನ ಆಗಬೇಕು ಅಂತಂದರೆ ನಾವು ಹನುಮಂತರೇ ಆಗಿರಬೇಕಾಗತ್ತೆ. ಅದು ಬಹಳ ಕಷ್ಟ. ಅದಕ್ಕೆ ತುಂಬ ಕಠಿಣ ತಪಸ್ಸು ಬೇಕು. ಕನಿಷ್ಠ ಆ ತಪಸ್ಸು ನಮ್ಮೊಳಗೆ ಬರಲಿ, ಅವನ ಅನುಗ್ರಹ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ಶಾಸ್ತ್ರಿಗಳೇ, ಇವತ್ತು ಹನುಮದ್ ವ್ರತ ಇದೆ. ಈ ಸಂದರ್ಭದಲ್ಲಿ ನನಗೆ ಶ್ರೀರಾಮ ಹೇಳಿರುವಂಥ ಒಂದು ಮಾತು ನೆನಪಾಗುತ್ತೆ. ಒಂದು ವೇಳೆ ಹನುಮಂತ ಬೇರೆ ಸೈನ್ಯದಲ್ಲಿ ಏನಾದರೂ ಇದ್ದಿದ್ರೆ ನನಗೂ ಕೂಡ ಅವನನ್ನು ಸೋಲಿಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ವೇನೋ, ಅಂದರೆ ಅಷ್ಟು ಹನುಮಂತನ ಬಲ ಇತ್ತಂತೆ. ಅಂತ ಹನುಮಂತನನ್ನು ಇವತ್ತು ಆರಾಧನೆ ಮಾಡೋದ್ರಿಂದ, ಅವನ ವ್ರತವನ್ನು ಮಾಡೋದ್ರಿಂದ ಸಕಲ ಸಿದ್ಧಿಯನ್ನು ಪಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ರಶ್ಮಿ ಅವರು ಕಳಿಸಿದ್ದಾರೆ. ರಶ್ಮಿ ಅವರ ಜನ್ಮ ದಿನಾಂಕ 29/10/2015. ಹುಟ್ಟಿದ ಸಮಯ ಬೆಳಗ್ಗೆ 6 ಗಂಟೆ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗಬೇಕು ಅನ್ನುವಂಥ ಆಸೆ ಇದೆ, ಹೋಗೋದಕ್ಕೆ ಅವಕಾಶ ಇದೆಯಾ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಶ್ಮಿ ಅವರ ಪ್ರಶ್ನೆ, ಉನ್ನತ ಶಿಕ್ಷಣ ಮಾಡಬೇಕು ಅಂತಿದ್ದಾರೆ, ವಿದೇಶದಲ್ಲಿ ಮಾಡಲಾ ಅಂತ. ಆಯ್ತು, ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮದು ತುಲಾ ಲಗ್ನದ ಅಧಿಪತಿ ಲಾಭದಲ್ಲಿದ್ದಾನೆ, ಶತ್ರು ಕ್ಷೇತ್ರದಲ್ಲಿ. ಪ್ರಸ್ತುತ ನಿಮಗೆ ಚಂದ್ರದ ಶೈಲಿ ನೆತಾ ಇರ್ತಕ್ಕಂಥದ್ದು ಬುಧನ ಭುಕ್ತಿ. ಖಂಡಿತ ಅವಕಾಶ ಇದೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ವಿದೇಶ ಸಂಪರ್ಕ ಇದೆ, ಅಲ್ಲಿ ಅಧ್ಯಯನ ಮಾಡಬಹುದು, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಮುಖ್ಯವಾಗಿ ಕರ್ಮಾಧಿಪತಿ ಚಂದ್ರ ಪಕ್ಷದ ಬಲದಿಂದ ಬಲಿಷ್ಠನಾಗಿದ್ದಾನೆ, ಹೀಗಾಗಿ ತುಂಬ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಗದಗದಿಂದ ಲೋಹಿತ್ ಅವರು ಕಳಿಸಿದ್ದಾರೆ. ಲೋಹಿತ್ ಅವರ ಜನ್ಮ ದಿನಾಂಕ 6/8/1972. ಹುಟ್ಟಿದ ಸಮಯ ಮಧ್ಯಾಹ್ನ 12 ಗಂಟೆ. ಸ್ವಂತ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ, ಅದು ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲೋಹಿತ್ ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗುತ್ತೆ ಅಂತಲ್ವಾ? ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ 4ನೇ ಮನೆ ಚತುರ್ಥ ಸ್ಥಾನ, ಅದು ಗೃಹಸ್ಥಾನ. ಆ ಅಧಿಪತಿ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಕೈ ಸುಟ್ಕೊಂಡ್ಬಿಡ್ತೀರಾ ಅಂತ ಅನ್ನಿಸ್ತಾ ಇದೆ ಮನೆ ವಿಚಾರದಲ್ಲಿ. ನೀವು ಈಗ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಕಾಲ ನಡೀತಾ ಇದೆ. ಸದ್ಯಕ್ಕೆ ನಿಮಗೆ ಕಾಲದ ಗಣನೆಯಿಂದ ನಿಮಗೆ ನೀವು 2026 ಮಾರ್ಚ್ ನಂತರ ಪ್ರಯತ್ನ ಮಾಡಬಹುದು. ಯಾರು ಭೂಮಿ ಕಾರಕನೋ ಅವನ ಅನುಗ್ರಹ ಚೆನ್ನಾಗಿದೆ. ಹೀಗಾಗಿ 2026 ಇದೇ ಬರತಕ್ಕಂತಹ ಮಾರ್ಚ್ ನಂತರದಲ್ಲಿ ತಾವು ಪ್ರಯತ್ನ ಮಾಡಿದ್ರೆ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ಫಲಾಫಲ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಚಂದ್ರನನ್ನು ಕಾಣ್ತಾ ಇದ್ವಿ, ಕರ್ಕಟಕದಲ್ಲಿ ಗುರುವಿನ ಸ್ಥಿತಿ ಇದೆ, ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಬುಧ ಇರತಕ್ಕಂಥದ್ದು ತುಲಾರಾಶಿಯಲ್ಲಿ, ರವಿ ಕುಜ ಶುಕ್ರರ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನಿ ಹಾಗೂ ಮಾಂದಿಯರು
ಮಾಂದಿಯರ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಈ ಶನಿ ಹಾಗೂ ಶನಿ ಮತ್ತು ಮಾಂದಿಯರ ಯುತಿ ಇದ್ದಾಗ ಕಾಲಿನ ಬಳಲಿಕೆ ಆಗುತ್ತೆ. ಅತಿಯಾದ ಓಡಾಟ, ಪರಿಶ್ರಮ, ತನ್ಮೂಲಕ ಕಾಲಿಗೆ ವೀಕ್ ಆಗ್ತಕ್ಕಂಥದ್ದು ಈ ಥರದ್ದಿದೆ. ಹುಷಾರು, ಓಡಾಡುವಾಗ ಎಚ್ಚರಿ ಗಮನಿಸಿ, ಅಥವಾ ಕಾಲಿಗೆ ಪೆಟ್ಟಾಗಲೂಬಹುದು, ಹುಷಾರು. ಆದರೆ ಆತ್ಮೀಯರ ಜೊತೆಗೆ ತುಂಬ ವಿನೋದ ಹಾಗೂ ಹರಟೆ, ಮನೋರಂಜನೆ, ಈ ರೀತಿಯ ಮನಸ್ಸಿಗೆ ಮುದ ಉಂಟಾಗುತ್ತೆ. ಚಂದ್ರನೂ ಗುರು ಇಬ್ಬರೂ ಚೆನ್ನಾಗಿದ್ದಾರೆ. ಈ ಕಾರಣದಿಂದಾಗಿ ಮನಸ್ಸಿಗೆ ಹಿತವಾದ ವಾತಾವರಣ. ಸ್ನೇಹಿತರ ಜೊತೆಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರು ಸಿಕ್ಬಿಟ್ರೆ ಇದು ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಆನಂದದ ಸ್ಥಿತಿ ಎಲ್ಲಿದೆ ಅಂದರೆ ಸ್ನೇಹಿತರಲ್ಲಿದೆ, ಬಂಧುಗಳಲ್ಲಿದೆ. ಆ ಥರದ ಒಂದು ಪರಿಸ್ಥಿತಿ. ತಾಯಿಯ ಒಂದು ವಾತ್ಸಲ್ಯ ಚೆನ್ನಾಗಿರುತ್ತೆ ಈ ದಿವಸ. ತಾಯಿ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಸ್ವಲ್ಪ ತೊಡಕಿದೆ ಇವರೇ ಈ ದಿವಸ. ಈಗ ಸೀನಿಯರ್ಸಿಂದ ಸ್ವಲ್ಪ ಕಿರಿಕಿರಿ, ಮನಸ್ಸಿಗೆ ಬೇಸರ ಉಂಟಾಗೋ ಸಾಧ್ಯತೆ ಇದೆ. ತಪ್ಪದೇ ಆಂಜನೇಯನ ಸ್ಮರಣೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಲಾಭದಾಯಕವಾಗಿದೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ಈ ಮಣ್ಣು, ಮರ, ಮಟ್ಟು ಮತ್ತು ಈ ಕಬ್ಬಿಣ, ಸಿಮೆಂಟ್ ಈ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಲಾಭ ಇದೆ ಈ ದಿವಸ. ಸೀನಿಯರ್ಸಿಂದ, ಹಿರಿಯರಿಂದ ಸಹಕಾರ, ಅನುಕೂಲ ಉಂಟಾಗ್ತಕ್ಕಂಥದ್ದು. ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಕೆಲಸಗಳಲ್ಲೂ ಸ್ವಲ್ಪ ಮಟ್ಟಿಗಿನ ಅನುಕೂಲ, ಲಾಭ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಇಷ್ಟ ದೇವತೆ ಆರಾಧನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸೀನಿಯರ್ಸಿಂದ ಸ್ವಲ್ಪ ತೊಡಕು, ಸ್ವಲ್ಪ ತೊಂದರೆ, ಅಡ್ಡಿ, ವಿಘ್ನಗಳು ಇದು ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಮಾತನ್ನು ನಚ್ಕೊಂಡಿರೋರು ಅಂದರೆ ವಾಗ್ಬಲದ ಮೇಲಿರೋರು, ಕೆಲಸ ಮಾಡೋರು, ಉಪನ್ಯಾಸಕರು ಇತ್ಯಾದಿ ತುಂಬ ಚೆನ್ನಾಗಿದೆ ಈ ದಿವಸ. ಧನ ಸಮೃದ್ಧಿ ಇದೆ. ಹಾಲು ಹೈನುಗಾರರಿಗೆ ಯಥೇಚ್ಛವಾಗಿದೆ. ನೀರಿನ ಉತ್ಪನ್ನಗಳಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಚೆನ್ನಾಗಿದೆ. ಕೆಲಸದಲ್ಲಿ ಒಂದೇ ತೊಡಕು. ಹೀಗಾಗಿ ನೀವು ಕೂಡ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಲ್ಲೊಂದು ವಿಶೇಷ ಸೇವೆ ಮಾಡಿಸಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಬಹಳ ವಿಶೇಷವಾದ ಗೌರವ, ಸ್ಥಾನಮಾನ, ಪ್ರಖ್ಯಾತಿ, ಪ್ರಸಿದ್ಧಿ ಇದೆಲ್ಲ ಇದೆ. ಲಾಭ ಇದೆ ಈ ದಿವಸ. ಲಾಭವನ್ನು ಕಾಣ್ತೀರಾ ವ್ಯಾಪಾರಗಳಲ್ಲಿ. ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ತಂದೆ ಮಕ್ಕಳಲ್ಲಿ ನೋಡಿ ಸ್ವಲ್ಪ ಗಲಾಟೆ, ಘರ್ಷಣೆ ಖಂಡಿತ ಇದೆ. ಸ್ವಲ್ಪ ಹುಷಾರಾಗಿರಿ. ಗಲಾಟೆ ಸಂದರ್ಭ ಆಗುತ್ತೆ ಅನ್ನೋ ಸೂಚನೆ ಸಿಗುತ್ತಲ್ಲ, ಆಗಲೇ ಸ್ವಲ್ಪ ದೂರ ಇದ್ಬಿಡೋದು ಬಹಳ ಒಳ್ಳೆಯದು. ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ನಿಮ್ಮ ಶ್ರದ್ಧೆ, ಆಲಸ್ಯ ಬಂದು ಶ್ರದ್ಧೆ ಹಾಳಾಗಿಬಿಡುತ್ತೆ. ನೀವು ಕೂಡ ಆಂಜನೇಯ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು ಈ ದಿವಸ. ಸಿಂಹರಾಶಿಯವರಿಗೆ ಈ ದಿವಸ ನಿಮ್ಮ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಅನುಕೂಲದ ಬಲ ಇದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ನಿಮಗೆ ಅಷ್ಟಮದಲ್ಲಿ ಮಾಂದಿ ಶನಿಯರಿದ್ದಾಗ ವಸ್ತು ನಷ್ಟತೆ, ಯಾವುದೋ ಒಂದು ಮುಖ್ಯವಾದದ್ದು ಯಾರಿಗೋ ಹಿರಿಯರಿಗೆ ಕೊಟ್ಟಿರ್ತಿರಲ್ಲ, ಅವರಿಂದ ಕಳವು ಅಥವಾ ಅವರಿಂದ ನಷ್ಟ ಅನುಭವಿಸೋದು, ಈ ರೀತಿಯ ಸಾಧ್ಯತೆ ಇದೆ. ಹುಷಾರು, ಗಮನ ಇರಲಿ. ಮತ್ತು ಸ್ವಲ್ಪ ದುಃಖದ ವಾತಾವರಣ. ಹಿರಿಯರು ಯಾರೋ ಏನೋ ಅಂದುಬಿಟ್ರು, ವೃದ್ಧರು, ಅವ್ರ ಹತ್ರ ಬೈಸ್ಕೊಂಡ್ಬಿಡ್ತೀರಾ ಈ ದಿವಸ. ಅವ್ರನ್ನ ನೀವು ಮತ್ತೆ ತಿರ್ಗಿ ಮನಸ್ಸಲ್ಲಿ ಬೈಕೊಳ್ಳೋದಾಗ್ಬಿಡುತ್ತೆ. ಅಂದರೆ ಈ ರೀತಿ ಒಂದು ರೀತಿ ಹಿರಿಯರಿಂದ ಸ್ವಲ್ಪ ಕಿರಿಕಿರಿ, ಆ ಥರದ ವಾತಾವರಣ ಇದೆ. ದೊಡ್ಡವ್ರನ್ನ ನಾವು ಏನು ಮಾಡಬೇಕು, ಆಶೀರ್ವಾದ ಅಂತ ಆಯ್ತಪ್ಪ ಬೈದಿದ್ರು ಬಿಡತ್ಲಾಗೆ ಅಂತ. ಇದು ಒಳ್ಳೆಯದು, ಹೀಗೆ ತೊಗೊಳ್ಳಿ ಈ ದಿವಸ. ಆದರೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇದೆಲ್ಲ ಚೆನ್ನಾಗಿದೆ. ಕ್ಷೇತ್ರ ದರ್ಶನವೋ, ಸಜ್ಜನರ ಭೇಟಿ ಈ ಥರದ್ದು ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಆಂಜನೇಯನ ಪ್ರಾರ್ಥನೆ ಮಾಡಿ, ಶಿವ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸಹಕಾರ, ಧನ ಸಹಾಯ, ಧನಾನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ದಿವಸ ಸ್ವಲ್ಪ ಕಿರಿಕಿರಿ, ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಇರ್ತದೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಈ ದಿವಸ ನಿಮಗೆ ಈ ಚಂದ್ರ ಅಷ್ಟಮದಲ್ಲಿದ್ದರೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ದುಃಖದ ವಾತಾವರಣ, ಏನೋ ವ್ಯಥೆ, ನೋವು, ಆಪ್ತರಿಂದ ಮನಸ್ಸಿಗೆ ನೋವು ಇದಿರುತ್ತೆ. ಈ ಒಂದು ಫಲ ಇರುತ್ತೆ. ಈ ಕಾರಣದಿಂದಾಗಿ ನೀವು ತಪ್ಪದೇ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಬಹಳ ವಿಶೇಷವಾದ ಅನುಕೂಲ, ಸಂಗಾತಿಯ ಸಹಕಾರ, ಅನ್ಯೋನ್ಯತೆ, ಪರಸ್ಪರ ಸಹಬಾಳ್ವೆ ಆ ರೀತಿಯಲ್ಲಿ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಲಾಭದಾಯಕವಾಗಿದೆ. ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು, ಹುಷಾರು. ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ. ಶರೀರ ಬಲ, ಸೌಖ್ಯ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆ. ಈ ದಿವಸ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗಬಹುದು. ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ನಿಮಗೆ
ನೋಡಿ, ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ, ಅನುಕೂಲದ ವಾತಾವರಣ ಇದೆ. ಸಂಗಾತಿಯಲ್ಲೂ ಅನ್ಯೋನ್ಯ ಸಾಮರಸ್ಯ ಕಾಣ್ತೀರಾ, ಅವರಿಂದಲೂ ಲಾಭ ನಿರೀಕ್ಷೆ ಮಾಡಬಹುದು ಈ ದಿವಸ. ಮತ್ತು ಈ ದಿವಸ ಮಕ್ಕಳ ಜೊತೆಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಪ್ರಚಂಡ ಬುದ್ಧಿ ಇರುತ್ತೆ ಈ ದಿವಸ. ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಹೈ ಲೆವೆಲ್ ಅಂತೀವಲ್ಲ, ಆ ರೀತಿಯಲ್ಲಿ ಆಲೋಚನೆ ಮಾಡ್ತೀರಾ. ಇದು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಹುಷಾರು. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ. ಸ್ನೇಹಿತರು, ಬಂಧುಗಳ ವಿಚಾರದಲ್ಲಿ ತುಂಬ ಆತ್ಮೀಯತೆ ಉಂಟಾಗುತ್ತೆ, ಒಡನಾಟ ಚೆನ್ನಾಗಿರುತ್ತೆ. ಶಾಪಿಂಗ್ ಇತ್ಯಾದಿ ಅವುಗಳಲ್ಲಿ ಮಗ್ನರಾಗ್ತೀರಾ ಈ ದಿವಸ. ಆಸಕ್ತಿ ಬೆಳೆಯುತ್ತೆ. ನಗರ ಪ್ರದೇಶಗಳ ದರ್ಶನ. ಹಳ್ಳಿಲಿರೋರು ನಗರಕ್ಕೆ ಹೋಗಿ ಬರಬೇಕು ಅಂತ ಸುಮ್ಮನೆ ಆದರೂ ಏನು ಕೆಲಸ ಇರುತ್ತೋ ಇಲ್ಲೋ ಸುಮ್ಮನೆ ಸುತ್ತಾಡ್ಕೊಂಡು ಈ ಥರದ್ದೊಂದು ಹಿತ ವಾತಾವರಣ. ಸ್ನೇಹಿತರ ಜೊತೆ, ಬಂಧುಗಳ ಜೊತೆಗೆ ಒಳ್ಳೆಯ ಸಾಮರಸ್ಯ ಇರುತ್ತದೆ ಈ ದಿವಸ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಬಲ ಚೆನ್ನಾಗಿದೆ. ಧೈರ್ಯೋತ್ಸಾಹ ಚೆನ್ನಾಗಿದೆ. ಒಳ್ಳೆಯ ಉಪದೇಶ ಸಿಗುತ್ತೆ ಈ ದಿವಸ. ಯಾರೋ ಒಂದು ಸಲಹೆ ತಗೋತೀರಾ, ಅದು ಒಳ್ಳೆಯದೇ. ಆಹಾರ ಮಾತ್ರ ವ್ಯತ್ಯಾಸ ಆಗುತ್ತೆ ಈ ದಿವಸ. ಮನೆಯಲ್ಲಿ ಹಿರಿಯರ ಜೊತೆ ನಿಮಗೂ ಜಗಳ ಆಗಬಹುದು, ಹುಷಾರು. ಮಾತು ಒರಟಾಗಿರುತ್ತೆ ಈ ದಿವಸ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸೌಖ್ಯ ಸಮೃದ್ಧಿ, ಸುಗ್ರಾಸ ಭೋಜನ, ಕುಟುಂಬ ವಾತಾವರಣ ಹಿತವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮನೆಯಲ್ಲಿ ಹಿತವಾದ ವಾತಾವರಣ, ಮನಸ್ಸಿಗೆ ಹಿತವಾಗಿರುತ್ತೆ. ಆರೋಗ್ಯ ಸ್ವಲ್ಪ ಏರುಪೇರಾಗಬಹುದು. ಶನೈಶ್ಚರ ಕವಚ ನೀವು ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮಾರುತಾತ್ಮಜಾಯ ನಮಃ, ಆಂಜನೇಯನ ಮಂತ್ರ ಇದು, ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.